ಹೆಲೋ ಗೈಸ್, ಎಲ್ಲರಿಗೂ ಚಿಂಕು ಆನ್ ಸ್ಟೆರಾಯ್ಡ್ಸ್ ಪೇಜ್ಗೆ ಸ್ವಾಗತ ಸುಸ್ವಾಗತ. ನಂದು ಹೊಸ ಪೇಜು, ಎಲ್ಲರೂ ಆ್ಯಕ್ಚುಲಿ ಸಪೋರ್ಟ್ ಮಾಡಿ ಬೆಳೆಸಿ. ನಿಮ್ಮ ಹುಡುಗ, ಕನ್ನಡದ ಹುಡುಗ. ಹಿಂದೆಗಡೆ ಒಬ್ರು ಯೂಟ್ಯೂಬರ್ ಇದ್ದಾರೆ, ಅವ್ರನ್ನ ಇಲ್ಲೇ ರಿವೀಲ್ ಮಾಡಲ್ಲ ನಾನು. ಹಿಂದೆ ನೋಡ್ರಿ ಇಮಿಟೇಟ್ ಮಾಡ್ತಾವನೆ ನೋಡ್ರಿ, ಹಂಗೆ ಮಿರರಲ್ಲಿ ನೋಡ್ರಿ, ತಲೆ ಈ ಕಡೆ ತಿರ್ಗ್ಸೋ. ನೋಡಿ ಫ್ರೆಂಡ್ಸ್, ಅವನು ಕಾಣಿಸ್ತಾ ಇಲ್ಲ ಅಲ್ಲ? ಹಾಂ, ಕಾಣಿಸ್ತಾ ಇಲ್ಲ. ಬನ್ನಿ ಗೈಸ್, ಆ್ಯಕ್ಚುಲಿ ಇವಾಗ ಮನೆ ಹತ್ರ ಬೋರ್ ಹೊಡಿತಿತ್ತು ಅಂದ್ಬಿಟ್ಟು ಪೂಜಾ ಬೇಕ್ರಿಗೆ ಹೋಗ್ತಾ ಇದ್ದೀರಿ. ಆರ್ ಟಿ ನಗರ್ ಪೂಜಾ ಬೇಕ್ರಿ. ನಂದ ಬಂದ್ಬಿಟ್ಟು ಬಾರೋ ಚಿಂಕು, ಎರಡು ಬನ್ ತಿನ್ಕೊಂಡು ಬರೋಣ ಅಂತ ಅಂದ. 2 ಬನ್ಸ್ಗೋಸ್ಕರ ಇಲ್ಲಿಂದ ಅಲ್ಲಿವರೆಗೂ ಕೆರ ಹೊಲಿಸ್ತಾ ಇದ್ದಾನೆ ಫ್ರೆಂಡ್ಸ್. ನೋಡಿ, ನಂದ 2 ಬನ್ಗೆ ಅಲ್ಲಿವರೆಗೂ ಹೋಗ್ಬೇಕಾ? ಯಾವ ಸಂತೋಷಕ್ಕಪ್ಪ? ಹಾಡು ಜೋರಾಗಿ ಬರಲಿ ಹಾಡು. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ ಹಾಡು ಸಂತೋಷಕ್ಕೆ. ನೋಡಿ ಫ್ರೆಂಡ್ಸ್, ನಂದಾಗೆ ಇಷ್ಟು ಚಳಿಲಿ ಶೆಕೆ ಆಗ್ತೈತೆ ಅಂತ ಶೆಕೆ ಅಂತ ಹಾಡು ಹೇಳ್ತಾವನೆ. ಫ್ರೆಂಡ್ಸ್, ಏನ್ ಮಾಡೋಣ ಹೇಳ್ರಿ? ಸಂತೋಷಕ್ಕ ಶೆಕೆಗ ಏನು ಕೇಳಿಸ ಇಲ್ಲ ಫ್ರೆಂಡ್ಸ್. ಪಕ್ಕ ಕೆಡಿಸ್ತಾರಲ್ಲ ಬಿಡು. ನೋಡಿ, ನಮ್ ನಂದ ಬಂದ್ಬಿಟ್ಟು ಸಂತೋಷಕ್ಕೆ ಅಂತ ಹಾಡು ಬೇರೆ ಆಡ್ತಾನೆ. ಈ ಚಳಿ ಶೆಕೆ ಅಂತೆ. ಇಲ್ಲಿ ತಿರ್ಗಾ ಸಿಗ್ನಲ್ ಬ್ಲಾಕ್ ಅಲ್ಲ, ಬಂದಾಗಿಲ್ಲ ಸಿಗ್ನಲ್ ಬ್ಲಾಕ್ ಅಲ್ವೋ ನಂದ? ಇದ್ರಲ್ಲೇ ಏನು ಅದೇನೋ ಒಂದಿರುತ್ತೆ. ಏನಿದು? ಏನು ಹೇಳು? ಏನೇನಿರುತ್ತೆ? ಮೋಡ್ ಇರುತ್ತೆ, ಅದು ಆನ್ ಮಾಡ್ಕೋ, ಡೈರೆಕ್ಟ್ ಫ್ಲೈ ಆಗ್ಬಿಡೋದು. ಇದೆಲ್ಲ ಇದು ಡೈನೋ ಟೆಸ್ಟಿಂಗ್ ಅಲ್ಲಿ 600 ಹೊಡೆದಿದೆ ಸ್ಪೀಡ್. ನೋಡು, 300, 370, 360. ಏನಪ್ಪ ಅಂದಿದ್ದು? ಅದು 1000 ಕಿಲೋಮೀಟರ್. ಅದು ಮೈ ಮೋಡಲ್ಲಿ ಐತೋ, ಇವಾಗ ನನ್ನ ಕಂಟ್ರೋಲ್ ಅಲ್ಲಿ ಇರೋದು ಅದು. ಇದು ಇವಾಗ ಮೈ ಮೋಡ್ ಅಂದ್ರೆ ನನ್ನ ಕಂಟ್ರೋಲು. ಆದ್ರೆ ಚಿಂಕು ಮಾತ್ರ ಯಾವಾಗಲೂ ಔಟ್ ఆఫ్ కంట్రోల్. ಗೊತ್ತಾ? ఏరియా వాడి కంట్రోల్లో ఉండొచ్చు, కానీ ఈ మారి ఎప్పుడు అవుట్ ఆఫ్ కంట్రోలే ತಾನೆ. ನಂದ ಸಿಗ್ನಲ್ ಜಂಪ್ ಮಾಡೋಣ. ಗಾಡಿ ನಿಂದೆ, ಕೇಸು ನಿಂದೆ. ಇದು ಬೆಂಗಳೂರು ಸಿಟಿ ಪೊಲೀಸ್ ಅವ್ರು ಹಾಕೊಂತಾರೆ ನೋಡು. ಅಲ್ಲೇ ಕುತ್ಕೊಂಡಿದ್ದಾರೆ, ಅಲ್ಲೇ ಹೋಗಿ ಸಿಕ್ಕಾಕ್ಸ್ಬಿಡೋಣ. ಯಾಕೋ? ಫೈನ್ ಕಟ್ಟಬೇಕು. ನೀನ್ ಕಟ್ಬಿಡು. ಬಡವ್ರ ಮಕ್ಳಿಗೆ ಅದೇ ಅದು ಕೇಸ್ ಇಲ್ವಾ? ಅದಿಲ್ಲ, ಕೇಸೇ ಇರಲ್ಲ. ನೋಡೋ, ಯಾವ್ದಾರ ಇಟ್ಟಿರ್ತೀಯಲ್ಲ. ನಾವು ರೂಲ್ಸ್ ಫಾಲೋ ಮಾಡಿ. ಯಾವ್ದೋ ಇದು ಸಿಗ್ನಲ್ 4 ಹೊಡೆದು ಬಿಡ್ಬೇಕು. ನಂದಾಗ ಹೇಳ್ದೆ ನಾನು ಆ್ಯಕ್ಚುಲಿ ಮಧ್ಯಾಹ್ನ ಟೈಮಲ್ಲಿ ಹೋಗೋಣ ಅಂತ. ನೋಡ್ರಿ, ಹಿಂದೆಗಡೆಯಿಂದ ಕುತ್ಕೊಂಡು ಈ ಥರ ಬೇರೆ ಸೈಕ್ ಮಾಡೋದು, ಸ್ಪೋರ್ಟ್ಸ್ ಮೋಡ್ ಹಾಕೊಂಡು. ಇಷ್ಟೊತ್ತು ಗೋಪ್ರೋ ಬಗ್ಗೆ ಒಂದು ಎಕ್ಸ್ಪ್ಲೈನ್ ಮಾಡಿದಾಗ ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಆ್ಯಕ್ಚುಲಿ ಅವನು ಗೋಪ್ರೋಲಿ ಫೀಚರ್ಸ್ ಬಗ್ಗೆ ಹೇಳ್ತಾ ಇದ್ದ. ಹಂಗೆ ನೈಟಲ್ಲಿ ಬಂದ್ಬಿಟ್ಟು ನೈಟ್ ಮೋಡು ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ ಅಂತ ಹೇಳ್ದ. ಅದಕ್ಕೆ ಹಗಲಲ್ಲಿ ಏನಾಗುತ್ತೆ ಅಂತಂದರೆ, ನೈಟಲ್ಲಿ ನೈಟ್ ಮೋಡ್ ಆನ್ ಆಗುತ್ತೆ, ಹಗಲಲ್ಲಿ ಅಗ್ರ ಆಗೋಗುತ್ತೆ ಅಂತ ಹೇಳ್ತಾನೆ. ಇಂಥದಕ್ಕೆ ಏನು ಮಾತಾಡೋಣ ಹೇಳಿ? ಅಲ್ಲಂತೂ ಹಿಂದೆಗಡೆ ಸಿಗ್ನಲ್, ಸದಾಶಿವನಗರ ಸಿಗ್ನಲ್ ಅಲ್ಲಿ ಯಾರೋ ಅಂಕಲ್ ಪಕ್ಕದಲ್ಲಿ ನಿಂತವ್ರು, ಅವ್ರು ಬೇರೆ ನಗೀತವ್ರೆ. ಅಗ್ಲ ಆಗೋಗುತ್ತೆ ನಗೀತವ್ರೆ. ಇಂಥವ್ರಿಗೆ ಏನನ್ಬೇಕು ಹೇಳ್ರಿ? ಎಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಏನಂದ ಪೋಲಿನಿಂದ ನಿನ್ ಫುಲ್ ರಿವೀಲ್ ಮಾಡ್ತೀನಿ ಬರೋ ಇವತ್ತು. ಸ್ಲೋಗೆ ಮೈ ಮೋಡಲ್ಲಿ ಹೋಗೋಣ ಅಂತ ಅಂದೆ. ಸ್ಪೋರ್ಟ್ಸ್ ಮೋಡ್ಗೆ ಹಾಕ್ದ. ನನಗೆ ಗೊತ್ತಿಲ್ದಂಗೆ ತಿರ್ಗಾ ಮೈ ಮೋಡ್ ಹಾಕಿದ. ನೋಡಿ ಫ್ರೆಂಡ್ಸ್, ಅವನು ಏನು ಅನ್ಬೇಕು ಹೇಳ್ರಿ ಇಂಥವ್ರಿಗೆ? ಮ್ಯಾಜಿಕ್ಕಾ? ನೀನ್ ಕರೆಕ್ಟಾಗಿ ರೋಹಿತ್ ಕರೆಕ್ಟಾಗಿ ಹೆಸರಿಟ್ಟವನೆ. ಇಲ್ಲಿಲ್ಲ ಬಂದ್ಮಾಡ ನಂದ ಕರೆಕ್ಟ್ ಕದ್ರಾ ಏನ್ಪ? ಗೈಸ್, ಡೇ ಟೈಮಲ್ಲಿ ಬಂದು ಹೀರೋ ಇಲ್ಲ, ಒಂದು ಬೀಸ್ಟ್ ಇರುತ್ತೆ ಮೇಕ್ರಿ ಸರ್ಕಲ್ KTM ಅಲ್ಲಿ ಫ್ರಂಟ್ ಅಲ್ಲಿ ಡ್ಯೂಕು. ಇಲ್ಲ ತೆಗ್ದಿದ್ದಾರೆ ಅನ್ಕೊಂತೀನಿ. ನೋಡಿ ಗೈಸ್, ಡ್ಯೂಕ್ 1390 R ವೇರಿಯಂಟ್, ಅಲ್ಲ ಡ್ರೀಮ್ ಗಾಡಿ. ನಂದ ತಗೊಂತಾನೆ ಇಷ್ಟರಲ್ಲೇ. ಅವ್ರ ಊರಲ್ಲಿ ಒಂದು ಹೇಳ ನಂದ ಮಾಡಿ ತೋರಿಸ್ಬೇಕು. ಕೆಲವ್ರು ನನ್ನಂತಾರೆ, ನಿಮ್ಮ ಅಪ್ಪನ ದುಡ್ಡು ಇಟ್ಕೊಂಡು ನೀನು ಶೋಕಿ ಮಾಡ್ತಾ ಇದ್ದೆ. ಹೌದು, ನಮ್ಮ ಅಪ್ಪನ ನಾನೇ ಹುಟ್ಟಿರೋದು. ನೀವು ಯಾರಾದ್ರೂ ಹುಟ್ಟಿದ್ರೆ ಬಂದು ನೀವು ಮಾಡಿದ್ರೆ ಶೋಕಿ. ನಂದ ಅದು ಕಮ್ಮಿ ಕಣ ಆನ್ ರೋಡು. 33 34 ಏನೋ ಇದೆ ಅಷ್ಟೇ. ಗೈಸ್, ಫ್ರೀ ಫೈರ್ ಆಡ್ತಾ ನೋಡೋ. ಭಯ್ಯ ಹೇಳ್ರಿ ಫ್ರೀ ಫೈರ್.
ಈ ಮೇರಿ ಬಸ್ಲಿಕಾ ಅಂತ ಬರ್ದು ನಂದು ಏನೋ ರೋಡಲ್ಲಿ ಶಿಫ್ಟಿಂಗು ನಂದ. ಫೋನ್ ಬೇರೆ ಕೊಡ್ತಾ ಇರೋದು ಅಣ್ಣ ಮನೆಗೆ ಬೇಗ ಪಾಸ್ ಆಗ್ತಾರೆ. ಜೋಬಲ್ಲಿ ನೋಡೋ ಕಾಸು ಖರ್ಚಿಗೆ ಬೇರೆ ಆಟೋ ಖರ್ಚು ಕಾಸು ಅಣ್ಣ ಕೊಡ್ತಾ ಇರೋದು ನೋಡು ನಂದ. ಅದಕ್ಕೆ ನಾನು ನೀನು ಸಿಂಗಲ್ ಆಗೇ ಇದ್ಬಿಡೋಣ ನೋಡು. ನಾನು ನೀನಲ್ಲ, ನಾನು ಇದ್ಬಿಡ್ತೀನಿ, ನೀನು ಇರಬೇಕಾಗಲ್ಲ. ಲೈ ಯಾಕೋ ಈ ಥರ ಹಿಂಸೆ ಕೊಡ್ತೀಯ ನಂದ. ನಾನು ಇದ್ಬಿಡ್ತೀನಿ. ಸಿಂಗಲ್ಸ್ಗಳ್ದು ಮನಸ್ಥಿತಿ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋಣ ಅಂತ ನೋಡಿ. ಇವಾಗ ನಾನು ಎಷ್ಟು ದೂರದಿಂದ ಮಾತಾದ್ರೂ ಅದು ಕೇಳಿಸುತ್ತೆ ಗೊತ್ತಾ. ಲೈ ನಾನು ಸಿಂಗಲ್ ಕಣೋ, ಯಾಕೋ ಹಿಂಗಂತಿದ್ಯಾ ನಂದ. ಹೌದು, ನೀನೊಬ್ಬನೇ ಸಿಂಗಲ್ ಭೂಮಿ ಮೇಲೆ. ಇಲ್ಲ ಹಂಗೆಲ್ಲ ನಾನು ಸುಳ್ಳು ಹೇಳಲ್ಲಪ್ಪ. ನೀನು ಸಿಂಗಲ್ ಅಪ್ಪ, ನಾನು ಸಿಂಗಲ್, ನೀನು ಸಿಂಗಲ್. ನೀನೊಬ್ಬನೇ ಸಿಂಗಲ್ ಭೂಮಿ ಮೇಲೆ. ಎಲ್ಲರೂ ಕಮಿಟೆಡ್, 4-5 ಜನ ಗರ್ಲ್ ಫ್ರೆಂಡ್ಸ್. ಹಂಗಾರೆ ನಿನ್ಗೆಷ್ಟು? ನೀನು ಹೇಳ ಅದನ್ನು. ನೀನೇನಂದಪ್ಪ, ಎಲ್ಲರೂ ಕಮಿಟೆಡ್, ನನ್ನೊಬ್ಬನ್ ಬಿಟ್ಟು ನನಗೆ ಯಾರೂ ಇಲ್ಲ, ಜಗತ್ತಲ್ಲಿರೋರ್ಗೆಲ್ಲ 4-5 ಜನ ಅಂತ ಅಂದ. ನಿನಗೆ ಎಷ್ಟು ಜನ? ನೀನು ಮಾತ್ರ ಒಂದೇ ಒಂದು ಹುಡುಗಿ. ನನ್ಗೆ ಯಾರು ಇಲ್ಲಪ್ಪ. ಅದೇ ಅಂತ ಇಲ್ಲಿ ನಿಂತಿರೋ ನೋಡು, ನಿಮ್ಮ ಅಂಕಲ್ ಮೇಲೆ ಹಣೆಗೂ ನನಗೊಬ್ರು ಇಲ್ಲ. ಅವ್ರ ಫ್ರೆಂಡ್ಲಿ ಕಾಪ್ ಅವ್ರಲ್ಲೇ. ಅವ್ರು ಯಾರು ಗೊತ್ತಾಗಿದ್ವಾ ನಿನಗೆ? ಬ್ಯಾಂಗ್ಳೂರ್ ಸಿಟಿ ಟ್ರಾಫಿಕ್ ಪೊಲೀಸ್ ಅವಲೇ. ಯಾಕೋ ನಂದ ಫಸ್ಟ್ ಲೆಫ್ಟ್ ಅಲ್ವಾ? ನಾನು ಅದೇ ಗುರು ಹೇಳಿದ್ದು. ಏನೋ ನೀನು ಐನ್ಸ್ಟೈನ್ ತಲೆಯಲ್ಲೋ. ನಾನೇನು ಹೇಳ್ದೆ ನಿನಗೆ? ಅದಕ್ಕೆ ಸ್ವಲ್ಪ ಡಿಗ್ರಿಗೆ ಹೋಗಿ ಓದ್ಕೊಳ್ಳಪ್ಪ ಅಂತ ಹೇಳೋದು. ನಾನು ಫಸ್ಟ್ ಲೆಫ್ಟ್ ಹಾಕೊಂಡು ಹೇಳಿದ್ದೆ ಗುಗ್ಗು. ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗ್ಬೇಕು. ಲೋ ನಾನೇನು ಅಲ್ಲೇನು ಗೇಟ್ ಒಳಗಡೆ ಲೆಫ್ಟ್ ಐತೈತೆ. ಅಲ್ಲಿ ಗೇಟೇ ಇಲ್ಲ, ಅಲ್ಲಿ ನಾನು ಅಲ್ಲೋ ಹೇಳಿ ಸಿಗ್ನಲ್ ಹತ್ರ ಲೆಫ್ಟ್ ತಗೊಂಡು. ಸೂಪರ. ಅದಕ್ಕೆ ನನ್ನ ಅನ್ನ ರಸಮು, ನಮ್ಮ ನಂದಣ್ಣ ರಸಮು ಗೊತ್ತಲ್ಲ. ಮಾತ್ರ ಹಾಕಿ ಒಳ್ಳೆ ಓಡಬೇಕಿದೆ. ನಂದ ಬ್ರೋ ಸೂಪರ್ ಬ್ರೋ. ಕೈ ಕೊಡ್ರಿ ಬೇಗ ಕೈ ಕೊಡ್ರಿ. ಸೂಪರ್ ಬ್ರೋ. ಫೋಟೋ ಗೋಪುರ ಕಾಣಿಸ್ಬೇಕು. ರೈಟ್ ಹ್ಯಾಂಡ್ ಕೊಡೋಣ, ನಿಂಗ ಕೊಡ್ಲಿ ನಾವು. ಅದೇ ಗೊತ್ತಾಯ್ತು, ಅದಕ್ಕೆ ಲೆಫ್ಟ್ ಹ್ಯಾಂಡ್ ಕೊಟ್ಟರೆ ಗೋಪುರಲ್ಲಿ ನನ್ನ ಫೋಟೋ, ನಿನ್ನ ಫೋಟೋ ಕಾಣಿಸುತ್ತೆ. ಹಂಗೆ ಎಲ್ಲರೂ ನೋಡ್ಕೊಬಿಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಹಂಗೆ ಐಡಿ ಇರುತ್ತೆ, ಹಂಗೆ ಐಡಿ ಎಲ್ಲ ಇಲ್ಲ ಕಣ ನೋಡಲ್ಲ. ನಾನು ಯಾಕೋ ಸುಳ್ಳು ಹೇಳಿ ನಿನಗೆ? ಆ ಫೋಟೋ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರೆ ನಿನ್ನ ಐಡಿ ಬಂದ್ಬಿಡುತ್ತೆ. ನಿನ್ಗೆ ಇನ್ನೊಂದು ಪಿಕ್ಚರ್ ಗೊತ್ತಾ? ನಾನು ಈ ವ್ಲಾಗ್ ಪೂರ್ತಿ ನನ್ನ ಫೋಟೋನೇ ರಿವೀಲ್ ಮಾಡಲ್ಲ, ನನ್ನ ಫೇಸೇ ರಿವೀಲ್ ಮಾಡಲ್ಲ. 500 ರಿವೀಲ್ ಮಾಡ್ತೀನಿ. 500K ಅಲ್ಲ, ಸಾರಿ, ನನಗೆ ಅಷ್ಟೊಂದು ಆಸೆ ಇಲ್ಲ. 500 ರಿವೀಲ್ ಮಾಡ್ತೀನಿ. ಏನೋ ಒಂದು ರಿವೀಲ್ ಮಾಡಪ್ಪ. ಏನು ರಿವೀಲ್ ಮಾಡ್ತಾರೆ? ಆ್ಯಕ್ಚುಲಿ ಇಷ್ಟರಲ್ಲೇ ಒಬ್ಬರು ಮಕ್ಕ ರಿವೀಲ್ ಮಾಡ್ತೀನಿ. ಯಾರ್ದು ಗೊತ್ತಾ? ಅಲ್ಲಿ ಹೇಳ್ತೀನಿ ನಿನಗೆ. ಅಲ್ಲಿ ಬೇಕ್ರಿ ಹತ್ರ ಹೇಳ್ತೀನಿ. ಇಷ್ಟರಲ್ಲೇ ಒಬ್ರದ್ದು ಫೇಸ್ ರಿವೀಲ್ ಮಾಡ್ತೀನಿ ನಾನು. ನನ್ನ ವಿಡಿಯೋದಲ್ಲಿ ಫಸ್ಟ್ ಫೇಸ್ ರಿವೀಲ್ ಆಗೋದು ಅವ್ರದ್ದೇ. ಅಲ್ಲಪ್ಪ ನನ್ಗೆ ಗೊತ್ತಿರೋರ್ದು ಪೂಜಾ ಬೇಕ್ರಿ ಅವ್ರದ್ದು. ನಾನೇನಕ್ಕೋ ಮಾಡಲಿ? ಹೌದಾ? ವೇಟ್ ಎ ಸೆಕೆಂಡ್ ಬಡಿ. ಗೈಸ್, ನಂದಾದ ಖುಷಿ ವಿಚಾರ ಏನು ಅಂತ ಅಂದ್ರೆ, ಅವ್ನ ಕಾಲೇಜ್ ಫೀಸು ಮತ್ತೆ ಈ ಗಾಡಿ ದುಡ್ಡು ಸ್ವಂತ ಅರ್ನಿಂಗ್ಸ್ ಅಲ್ಲಿ ಮಾಡಿರೋದು. ನಂದ ವಾಟ್ಸ್ ಯುವರ್ ಅರ್ನಿಂಗ್ಸ್ ಡಾ? ನನ್ಗೂ ಹೇಳೋ, ಟಿಪ್ಸ್ ಕೊಡೋ. ನಮ್ಮ ಫ್ಯಾನ್ಸ್ಗೂ ಸ್ವಲ್ಪ ಟಿಪ್ಸ್ ಕೊಡೋ, ನಮ್ಮ ಹುಡುಗರು ಟಿಪ್ಸ್ ಕೊಡೋ. ನನ್ಗೆ ಯಾವ ಹುಡುಗಿ ನಂದ ಹಿಂಗೆಲ್ಲ ಬೇಜಾರು ಮಾಡಬಾರ್ದಪ್ಪ ನೀನು. ಗೈಸ್ ನೋಡಿ, ಇಲ್ಲಿ ಆರ್ ಟಿ ನಗರ್ ಸರ್ಕಲ್ ಇನ್ನೂ ಸ್ಟ್ರೈಟ್ ಹೋದ್ರೆ, ಇಲ್ಲಿ ಬಂದು ಫಸ್ಟ್ ಲೆಫ್ಟು, ಅಲ್ಲಿ ಡಿವೈಡರ್ ಕ್ರಾಸ್ ಆಗ್ತದಂಗೆ ಫಸ್ಟ್ ಲೆಫ್ಟ್ ಹೊಡ್ಕೊಂಡು ಸ್ಟ್ರೈಟ್ ಬಂದರೆ, ಕಚ್ಚಡ ನನ್ನ ಮಗನೇ, ಬೀಪ್ ಹಾಕ್ತೀನಿ. ಐ ವಿಲ್ ಪುಟ್ ದ ಬೀಪ್ ಬಡಿ. ಇವಾಗ ಇಲ್ಲಿ ಶ್ರೀ ಸಾಯಿ ಬಾಲಾಜಿ ಹಾಟ್ ಚಿಪ್ಸ್ ಹತ್ರ ಲೆಫ್ಟು, ಅಯ್ಯಂಗಾರ್ ಬೇಕ್ರಿ ಮನೆ ಆಪೋಸಿಟ್ಟು. ಇಲ್ಲಿ ಆ್ಯಕ್ಚುಲಿ ನೈಟ್ ಏನೋ ಫುಡ್ ಏನೋ ಮಾಡ್ತಾರೆ ಅನ್ಕೊತೀನಿ, ಪಡ್ಡು ಗಿಡ್ಡು ಎಲ್ಲ. ಬಾಲಾಜಿ ಪಡ್ಡು ಸೆಂಟರ್ ಎನಿ ಟೈಮ್ ರಶ್ ಇರ್ತಾರೆ ಅಲ್ಲಿ. ನಾನು ಆಫ್ಟರ್ನೂನ್ ಟೈಮಲ್ಲೂ ಬಂದಿದ್ದು ನೋಡಿ ಗೈಸ್. ಲೆಫ್ಟ್ ಹೊಡೆದಿದ ತಕ್ಷಣ ಸ್ಟ್ರೈಟಲ್ಲೇ ಪೂಜಾ ಬೇಕ್ರಿ ಇರೋದು. ಆ್ಯಕ್ಚುಲಿ ಇಲ್ಲಿ ಇವಾಗ ಡ್ರ್ಯಾಗನ್ ಬಂದು ತೊಗೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಬಂದಿದ್ದು. ನೋಡ್ರಿ, ಇದೆ ಬೇಕ್ರಿ. ಇಲ್ಲಿ ರೈಟು, ಇಲ್ಲಿ ನಮ್ಮ ಪಾರ್ಕಿಂಗ್ ರೆಗ್ಯುಲರ್ ಸ್ಪಾಟು. ನಂದ ಇವಾಗ ಹೋಗಿ ಇಲ್ಲಿಯೋ ನೀನಿದ್ರೆ ಯಾಕತ್ತದ ಗಾಡಿ ಯಾಕಂದ್ರೆ ನೋಡೋ ಹತ್ತಿಲ್ವೇನಲ್ಲೇ.
ನಮ್ಮ ರೆಗ್ಯುಲರ್ ಅಡ್ಡ ಗೈಸ್ ಇದು. ಇಲ್ಲಿ ಬಂದು ಇವಾಗ ಕುತ್ಕೊಂಡು ನೋಡ್ರಿ ನೋಡ್ರಿ, ಇದೇ ಫೇಸ್ನ ನಾನು ರಿವೀಲ್ ಮಾಡಬೇಕು ಅಂತ ಹೇಳಿದ್ದು. ಯಾವುದು ತೊಗೊತಿರೋದು? ಇದು ಬ್ಲೂಬೆರಿ ಗಾಯ್ಸ್. ಇದು ಬ್ಲೂಬೆರಿ. ನಂದ ಟೇಸ್ಟ್ ಮಾಡಿಬಿಟ್ಟು ಹೇಳಪ್ಪ. ಸೊ ಗಾಯ್ಸ್, ಇದು ಬ್ಲೂಬೆರಿ ವಾಲ್ಕನ್ಸು. ಭಯ್ಯ ಪೂರಾ ಜಗಳ ಕರ್ ರಹೆ ಇದರ್. ಸೊ ಗಾಯ್ಸ್, ಬ್ಲೂಬೆರಿ ಚೆನ್ನಾಗೈತೆ ಎಲ್ಲದಕ್ಕಿಂತ. ಬ್ಲೂಬೆರಿ ಎವ್ರಿ ಟೈಮ್ ಎವರ್ ಗ್ರೀನ್ ಇದು. ಏನೋ ಹೇಳೋಕೆ ಹೋಗ್ತೀನಿ, ಏನೋ ಬರ್ತಾ ಇದೆ ಅಷ್ಟೇ. ಇದು ಬ್ಲೂಬೆರಿ ಚೆನ್ನಾಗಿರುತ್ತೆ ಗಾಯ್ಸ್ ಇವತ್ತು. ಸೊ ಇವತ್ತು ಸ್ಪೆಷಲ್ ಟೇಸ್ಟ್ ಮಾಡ್ತೀನಿ. ಬ್ಲೂಬೆರಿ ಬಂದ್ಬಿಟ್ಟು ಪಾಸ್ ಆಗ್ತಿದ್ದೀರಿ, ಎಲ್ಲ ಫುಲ್ ಬೆಟ್ಟಿಂಗ್ ಆಯಿತು. ಲಾಸ್ಟ್ ಟೈಮ್ ತಿಂದಿದ್ದು ಕೋವಾ ಬನ್ಗಿಂತ ಆ್ಯಕ್ಚುಲಿ ಈ ಸತಿ ಕೋವಾ ಬನ್ನು ಹೆವಿ ಡಿಫ್ರೆಂಟ್ ಇತ್ತು. ಇನ್ನೊಂದು ನನಗೊಂದು ಸ್ಕ್ಯಾಮ್ ಆಗೈತೆ ಇಲ್ಲಿ. ಹೆಂಗೋ ಆ ಕಡೆ ಹೋಗೋಣ. ಓ ಸ್ಟಾರ್ ಬಾಕ್ಸ್ ಹತ್ರ ಅಲ್ವಾ? ಕರೆಕ್ಟು ಗೈಸ್. ನಂದ ಅವ್ರ ಗರ್ಲ್ ಫ್ರೆಂಡ್ ಒಬ್ಬಳು ಬರ್ತಾ ಇದ್ದಾರೆ ಸ್ಟಾರ್ ಬಾಕ್ಸ್ ಹತ್ರ, ಅದಕ್ಕೆ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀರಿ. ಏಯ್ ಗರ್ಲ್ ಫ್ರೆಂಡ್ ಹೇಳಿದ್ದು, ನನ್ನ ಫ್ರೆಂಡ್ ಅಷ್ಟೇ. ಇಲ್ಲ ಗರ್ಲ್ ಫ್ರೆಂಡೂ ಇಲ್ಲ. ನಂದ ಹೆವಿ ಲಕ್ಕಿ ಗೈಸ್. ಆ್ಯಕ್ಚುಲಿ ಏನಂತ ಅಂದರೆ ಅವನಿಗೆ ಪನ್ನೀರ್ ಪಫ್ಸ್ ತೊಗೊಂಡ್ರಿ ಗೈಸ್. ಅಲ್ಲಿ ಪನ್ನೀರ್ ಪಫಲ್ಲಿ 5 ಪೀಸ್ ಪನ್ನೀರು ಅವನಿಗೆ ನಂದಾಗ ಸಿಕ್ಕಿದೆ. ನನಗೆ ಪನ್ನೀರ್ ಪಫಲ್ಲಿ ಬರೀ ಈರುಳ್ಳಿ ಸಿಕ್ಕಿದೆ. ರೈಟ್ ಅಲ್ವಾ ನಂದ? ಆದರೂ ಗೈಸ್ ಬ್ಲೂಬೆರಿ ಬನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಆದರೆ ಡ್ರ್ಯಾಗನ್ ಫ್ರೂಟ್ ಬನ್ ಏನಾರ ಯಾರಿಗಾರ ಶುಗರ್ ಪೇಷಂಟ್ ಕೊಟ್ಟರೆ ಗೋವಿಂದ ಗೋವಿಂದ. ಯಾಕಂತಂದ್ರೆ ಗೈಸ್ ಹೇಳ್ಬೇಕಂದ್ರೆ ಫುಲ್ ಸ್ಟಫ್ಡು ಕ್ರೀಮ್ ಅದರಲ್ಲಿ. ಆ್ಯಕ್ಚುಲಿ ಕ್ರೀಮು ನೆಕ್ಸ್ಟ್ ಲೆವೆಲ್ ಸ್ಟಫ್ ಆಗಿರುತ್ತೆ ಅದರಲ್ಲಿ. ಹೇಗೆ ಅಂತಂದರೆ ನೀವು ಒಂದು ಬನ್ ಏನಾರ ತಿಂದ್ರಿ ಅಂತಂದರೆ ಯಾವುದೋ ನಿಲ್ಲಾಗಿರೋ ಶುಗರ್ ಪೇಷಂಟ್ಗೆ ಏನಾರ ಕೊಟ್ಬಿಟ್ರೆ ಅಪ್ಪಿ ಫುಲ್ ಪೀಕ್ ಲೆವೆಲ್ಲು ಅಷ್ಟೇ. ಆ ಥರ ಇದೆ. ನಂದಾವಂತೂ ಹೊಟ್ಟೆ ಹಿಡ್ಕೊಂಡು ಗಂಟ್ಲೆಲ್ಲ ಹೊತ್ಕೊಂಡು ಆರಾಮಾಗಿ ತಿಂದ ಫುಲ್ಲು ಟೈಮ್ ತಗೊಂಡು. ಆದರೂ ನಂದ ಒಳ್ಳೆ ಬ್ಯಾಟ್ಸ್ಮನ್ ಗೈಸ್. ಆ್ಯಕ್ಚುಲಿ ನಂದ ಒಂದು ಡ್ರ್ಯಾಗನ್ ಬನ್ ತಿಂದ. ಡ್ರ್ಯಾಗನ್ ಬನ್ನು, ಆಮೇಲೆ ಮತ್ತೆ ಇನ್ನು ಅರ್ಧ ಯಾವುದಾದ್ರು ಬ್ಲೂಬೆರಿದೊಂದು. ಒಂದು ಡ್ರ್ಯಾಗನು, ಬ್ಲೂಬೆರಿದು ಅರ್ಧ ಕಣೋ, ಕೋವಾದ ಅರ್ಧ ಕಣೋ, ಮತ್ತು ಒಂದು ಪನ್ನೀರ್ ಪಫು. ಆ್ಯಕ್ಚುಲಿ ಪನ್ನೀರ್ ಪಫು ಎಷ್ಟೋ ನಂದು ಹಾಕಿದ್ದು ಪನ್ನೀರ್ ಪಫ್ಕೋನು ಗೈಸ್ ಹೇಳ್ಬೇಕಂತ ಅಂದರೆ ಅದು ಕೋವಾ ಬನ್ ಇಷ್ಟ ಆಗಿಲ್ಲ ನಂದು. ಶಿವಾಜಿನಗರ್ ನೆಕ್ಸ್ಟ್ ಲೆವೆಲ್ಲು. ಇದು ನನಗೆ ಇಷ್ಟ ಆಗಿಲ್ಲ, ಸೀರಿಯಸ್ ಆಗಿ ನಾಟ್ ಸ್ಯಾಟಿಸ್ಫೈಡ್. ಲಾಸ್ಟ್ ಟೈಮ್ ಚೆನ್ನಾಗಿತ್ತು, ಆದರೆ ಈ ಸತಿ ವಾಶ್ ಔಟು ಬಿಡು ಗೈಸ್. ಇವಾಗ ಆ್ಯಕ್ಚುಲಿ ಸ್ಟಾರ್ ಬಾಕ್ಸ್ ಹತ್ರ ಹೋಗ್ತಾ ಇದ್ದೀರಿ. ನಮ್ಮ ಫ್ರೆಂಡ್ ಒಬ್ಬರು ಬರ್ತಾ ಇದ್ದಾರೆ, ಅವ್ರನ್ನ ಮೀಟ್ ಆಗಬೇಕು. ಮೀಟ್ ಆಗಿಬಿಟ್ಟು ಇಲ್ಲಿಂದ ಪಾಸ್ ಆಗೋದು. ಆಮೇಲೆ ಅಂದಿವೆ ಆದರೆ ಸಿಗೋಣ, ಇಲ್ಲ ಅಂತಂದರೆ ನೋಡೋಣ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ. ಆದರೆ ಗೈಸ್ ಸಪೋರ್ಟ್ ಮಾಡಿ. ಯಾಕಂತಂದರೆ ಎಲ್ಲ ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ ಎಲ್ಲರಿಗೆ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿರೋದು. ನನಗೋಸ್ಕರ ಒಂದು ಸಪೋರ್ಟ್ ಅನ್ನೋದು ಕೊಟ್ಟರೆ ನೆಕ್ಸ್ಟ್ ಫ್ಯೂಚರಲ್ಲಿ ಒಳ್ಳೆ ಗಾಡಿ ರಿವ್ಯೂ ಇರ್ಬೋದು, ಒಳ್ಳೆ ಹೋಟೆಲ್ಸ್ ರಿವ್ಯೂಸು, ರೆಸ್ಟೋರೆಂಟು, ಬೇಕರಿಗಳು ಏನೇನಿದೆಯೋ ಎಲ್ಲ ಕಡೆ ತಿನ್ನೋಣ, ಸುತ್ತೋಣ, ಮಸ್ತಾಗಿರೋಣ. ಏನಂತೆ ನಂದ? ನೀನು ಹೇಳೋದೇ ಅದೇ. ಓಕೆ ಗೈಸ್, ನಂದು ಲೊಕೇಶನ್ ಸಿಕ್ತು. खत्म. बाय बाय, टाटा, गुड बाय, गया.